ಸಕ್ಕತ್ತಾಗಿದೆ ಸೀರಿಯಸ್ ಆಗಿ. ಇಯರ್ಫೋನ್ಸ್ ಹಾಕೊಬೇಕಾ? ಅಲ್ಲ, ಇಯರ್ಫೋನ್ಸ್ ಮೊಬೈಲ್ ಕನೆಕ್ಟ್ ಆಗಿರುತ್ತೆ, ಇದಕ್ಕೆ ಹೆಂಗೆ ಕನೆಕ್ಟ್ ಆಗುತ್ತೆ? ಇದು ನಿಮಗೆ ರೈಟ್ ಕನೆಕ್ಟ್ ಆ್ಯಪ್ ಕನೆಕ್ಟ್ ಆಗಿದೆ. ಹಾಂ 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 ಹಾಂ. ಈ ಗಾಡಿಗಂತೂ ಒಂದು ಒಳ್ಳೆ ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಗುರು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನನ್ನದು ವ್ಲಾಗ್. ಇವತ್ತು ನಾನು ಓಡಿಸ್ತಾ ಇದ್ದೀನಿ ದ TVS Ntorq ರೇಸ್ ಎಡಿಷನ್. ಸೊ ಈ ಗಾಡಿ ಬಂದ್ಬಿಟ್ಟು ಇಂಜಿನ್ ಬಂದ್ಬಿಟ್ಟು 125cc 3 valve ಏರ್ ಕೂಲ್ಡ್ ಇಂಜಿನ್ ಬರುತ್ತೆ. CVT ಟ್ರಾನ್ಸ್ಮಿಷನ್ ಬರುತ್ತೆ ಇದರಲ್ಲಿ. CVT ಟ್ರಾನ್ಸ್ಮಿಷನ್ ಅಂತಂದರೆ ಬೇಸಿಕಲಿ 2 ಪುಲೀಸ್ ಇರುತ್ತೆ. ಸೊ ಅದರಿಂದ ಇನ್ಫೈನೈಟ್ ಗೇರ್ ರೇಷೋಸಿಂದ ಟ್ರಾನ್ಸ್ಮಿಷನ್ ಆಗುತ್ತೆ. ಅದನ್ನು CVT ಕಂಟಿನ್ಯೂಸ್ ವೇರಿಯಬಲ್ ಟ್ರಾನ್ಸ್ಮಿಷನ್ ಅಂತ ಕರೀತಾರೆ. ಅದು ಬಿಟ್ಟರೆ ಮಾಮೂಲಿ ಬೇಸಿಕಲಿ ಎಲ್ಲ ಸ್ಕೂಟರ್ಸ್ ಹೆಂಗೆ ಬರುತ್ತೋ ಅದೇ ಥರ ಇದು ಬೆಲ್ಟ್ ಡ್ರಿವನ್ ಗಾಡಿ. ಇದು ಪವರ್ ಗುರು, ಏನು ಪವರ್ ಸಕ್ಕತ್ತಾಗಿದೆ ಅಂತ ಅಂದರೆ ಒಳ್ಳೆ ನಿಂಬಲಾಗೂ ಇದೆ ಗಾಡಿ. ಫುಲ್ಲು ಟಾರ್ಕ್ ತುಂಬ ಚೆನ್ನಾಗಿದೆ ಇದರಲ್ಲಿ. ಈ ಗಾಡಿಗೆ ಬಂದುಬಿಟ್ಟು ಆಲ್ಮೋಸ್ಟ್ 10.5 bhp ಏನೋ ಬರುತ್ತೆ. ಅರೌಂಡ್ 10.8 Nm ಟಾರ್ಕ್ ಬರುತ್ತೆ ಈ ಗಾಡೀಲಿ. ಹಾರನು ಚೆನ್ನಾಗಿದೆ. ಏನು ಗುರು ಟ್ರಾಫಿಕ್ಕು ನಮ್ಮ ಬಸವೇಶ್ವರ ನಗರದಲ್ಲಿ. ಆ ಗಾಡಿದು ಸೌಂಡು ಒಳ್ಳೆ ಇಂಜಿನ್ ಕರೆಂಟ್ ಒಂಥರ ಸೂಪರ್ ಆಗಿದೆ. ಒಳ್ಳೆ ಹೆಂಗೆ ಓ ಸಕ್ಕತ್ತಾಗಿದೆ ಸೀರಿಯಸ್ ಆಗಿ. ಗುಡ್ ಜಾಬ್ ಡನ್ ಬೈ TVS. ಬ್ರೇಕಿಂಗ್ ಅಂತೂ ನಾನು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ತುಂಬ ಚೆನ್ನಾಗಿದೆ. ಈ ಗಾಡೀಲಿ ಬಂದ್ಬಿಟ್ಟು ಆ್ಯಕ್ಚುಲಿ 5 ವೇರಿಯಂಟ್ಸ್ ಬರುತ್ತೆ. ಸೊ ಇದು ಬಂದ್ಬಿಟ್ಟು ರೇಸ್ ಎಡಿಷನ್ನು. ಸೊ ಇದರಲ್ಲಿ ಸ್ವಲ್ಪ ಇಂಜಿನ್ನು ಪವರ್ ಜಾಸ್ತಿ ಇರುತ್ತೆ. ಸೊ ಬೇಸಿಕಲಿ ಬೇಸಿಕ್ ವೇರಿಯಂಟ್ ಇನ್ನೇನು ಇದರಲ್ಲಿ ಫಸ್ಟ್ 2 ಮಾಡಲ್ಸ್ ಏನು ಬರುತ್ತೆ, ಇದು ಇನ್ನೊಂದು ಸೂಪರ್ ಸ್ಕ್ವಾಡ್ ಎಡಿಷನ್ ಅಂತ ಏನೋ ಬರುತ್ತೆ. ಅದರಲ್ಲಿ ಬಂದ್ಬಿಟ್ಟು ನಿಮಗೆ 9.5 bhp ಅರೌಂಡ್ 9.8 ಇಲ್ಲ 10 Nm ಆಫ್ ಟಾರ್ಕ್ ಬರುತ್ತೆ. ಇದರಲ್ಲಿ ಸ್ವಲ್ಪ ಜಾಸ್ತಿ ಪವರ್ ಕೊಟ್ಟಿದ್ದಾನೆ. 10.5 10.6 bhp ನಿಮಗೆ 7000 RPMಗೆ ಸಿಕ್ಬಿಡುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ 10.8 Nm ಟಾರ್ಕ್ ಏನಿದೆ ಅದು ನಿಮಗೆ ಆಲ್ಮೋಸ್ಟ್ 5500 RPM ಅಲ್ಲೇ ಸಿಕ್ಬಿಡುತ್ತೆ ನಿಮಗೆ. ಸೊ ಬೇಸಿಕಲಿ ಏನಂತ ಅಂದರೆ ಟಾಪ್ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ನೀವು. ಸೊ ನೀವು ಹೈವೇಲೆಲ್ಲ ಓಡಿಸ್ಬೇಕಾದ್ರೆ ನೀವು 3 ಡಿಜಿಟ್ ಸ್ಪೀಡ್ಸ್ ಎಲ್ಲ ನೀವು ಆರಾಮಾಗಿ ಓಡಿಸ್ಬೋದು. ಸೊ ಅದೇ ಬೆಸ್ಟ್ ಅಡ್ವಾಂಟೇಜು. ಈ ಗಾಡಿದು ಇನ್ನೊಂದೇನು ಡಿಸ್ಅಡ್ವಾಂಟೇಜ್ ಅಂದರೆ ಗುರು, ಎಲ್ಲನೇ ಸಕ್ಕತ್ತಾಗಿದೆ ಈ ಗಾಡೀಲಿ. ಬ್ಲೂಟೂತ್ ಕನೆಕ್ಟಿವಿಟಿ ಇದೆ, ರೈಡಿಂಗ್ ಮೋಡ್ಸ್ ಇದೆ, ಸ್ಟ್ರೀಟ್ ಮೋಡು ಮತ್ತು ರೇಸ್ ಮೋಡ್ ಅಂತ ಏನೋ ಬರುತ್ತೆ. ಸೊ ನಾನೀಗ ರೇಸ್ ಮೋಡಲ್ಲಿ ಓಡಿಸ್ತಾ ಇದ್ದೀನಿ. ಸೊ ಎಲ್ಲನೂ ತುಂಬ ಚೆನ್ನಾಗಿದೆ. ಬಟ್ ಏನಂತ ಅಂದರೆ ಗುರು, ಮೈಲೇಜು ನಿಮಗೆ ಏನು ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮ್ಗೆ ಒಂದು 45ಇಂದ 50 ಒಳಗಡೆ ಬರೋದು. ಸೊ ಸಿಟಿಲೆಲ್ಲ ನಿಮಗೆ 45 ಬಂದರೆ ಹೆಚ್ಚು ಅನ್ಕೊತೀನಿ. ಸೊ ದಟ್ ಈಸ್ ದ ಓನ್ಲಿ ಕನ್ಸರ್ನ್ ಅಬೌಟ್ ದಿಸ್ ಬೈಕ್. ಆಫ್ ರೋಡಿಂಗ್ ಮಾಡೋದಕ್ಕೂ ಒಳ್ಳೆ ಸಕ್ಕತ್ತಾಗಿದೆ, ಒಳ್ಳೆ ಗಾಡಿ. ಸೊ ಗಾಡಿ ನೋಡ್ಬೋದು ಹೆಂಗಿದೆ ಅಂತ. Ntorq 125 ರೇಸ್ XP ಇದು. ಈ ಎಡಿಷನಲ್ಲಿ ಏನಂತ ಅಂದರೆ ಅಲಾಯ್ ವೀಲ್ಸ್ ಎಲ್ಲ ರೆಡ್ ಕಲರ್ ಬರುತ್ತೆ. ಇದರಲ್ಲೂ ನೋಡಿ, ಇದು ಫ್ಯಾನ್ ಬಂದ್ಬಿಟ್ಟು ರೆಡ್ ಕಲರ್ ಕೊಟ್ಟಿದ್ದಾರೆ. ಹಿಂದ್ಗಡೆ ಬಂದ್ಬಿಟ್ಟು 110 ಸೆಕ್ಷನ್ ಟೈರ್ ಬರುತ್ತೆ. ಮುಂದ್ಗಡೆ ಬಂದ್ಬಿಟ್ಟು 100 ಸೆಕ್ಷನ್ ಟೈರ್ಸ್ ಕೊಟ್ಟಿದ್ದಾರೆ. TVS ಟೈರ್ಸ್ ಇದು. ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು ನಿಮಗೆ 155 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ ನಿಮಗೆ. ಫ್ರಂಟು ಬಂದ್ಬಿಟ್ಟು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾನೆ ಫ್ರಂಟು ವಿತ್ ಡ್ಯಾಂಪರ್ಸ್ ಬರುತ್ತೆ ಇದರಲ್ಲಿ. ಹಿಂದ್ಗಡೆ ಬಂದ್ಬಿಟ್ಟು ನಿಮಗೆ ಕಾಯಿಲ್ ಸ್ಪ್ರಿಂಗ್ ಸಸ್ಪೆನ್ಷನ್ ಕೊಟ್ಟಿದ್ದಾನೆ. ಫ್ಯೂಯಲ್ ಟ್ಯಾಂಕಿಂಗ್ ಓಪನ್ ಮಾಡ್ಬೋದು. ಅರೌಂಡ್ 5.8 ಲೀಟರ್ಸ್ ಫ್ಯೂಯಲ್ ಇಡ್ಸುತ್ತೆ ಇದು. ಸೊ ದಿಸ್ ಈಸ್ ಆ್ಯಕ್ಚುಲಿ ಕಂಪ್ಲೈಂಟ್ ವಿತ್ E20 ಫ್ಯೂಯಲ್. ಸೊ E20 ಫ್ಯೂಯಲ್ ಅಂದರೆ ನಾನು ಆ್ಯಕ್ಚುಲಿ ಭಾಳ ವಿಡಿಯೋದಲ್ಲಿ ಹೇಳಿದ್ದೀನಿ. E20 ಫ್ಯೂಯಲ್ ಬೇಸಿಕಲಿ ಏನಂತ ಅಂದರೆ 20% ಎಥನಾಲು 80% ಪೆಟ್ರೋಲಿಯಮ್ ಅಷ್ಟೇ. ಗಾಡಿ ಕೀ ನೋಡ್ಬೋದು, ಗಾಡಿ ಕೀ ಹೆಂಗಿದೆ ಅಂತ. ಬೂಟ್ ಸ್ಪೇಸ್ ಬಂದ್ಬಿಟ್ಟು ಅರೌಂಡ್ 21 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಬರುತ್ತೆ. ಇದು OBD ಪೋರ್ಟ್ ಕೊಟ್ಟಿದ್ದಾರೆ ನೋಡಿ. ಇದು OBD ಪೋರ್ಟ್ ಅಂತ ಅಂದರೆ ಆನ್ ಬೋರ್ಡ್ ಡಯಾಗ್ನೋಸ್ಟಿಕ್ಸ್. ಸೊ ನೀವು ಇದಕ್ಕೆ ಲ್ಯಾಪ್ಟಾಪ್ ಕನೆಕ್ಟ್ ಮಾಡಿಕೊಂಡ್ರೆ ಇದರಲ್ಲಿ ಏನೇನು ಇಶ್ಯೂಸ್ ಇದೆ, ECM ಅದನ್ನೆಲ್ಲ ನೀವು ಚೆಕ್ ಮಾಡ್ಬೋದು ನೀವು. ಸೊ ಗ್ಯಾಪಲ್ಲಿ ಇಲ್ಲೊಂದು USB ಚಾರ್ಜರ್ ಕೊಟ್ಟಿದ್ದಾರೆ. ಇದೇನು ಕೊಟ್ಟಿದ್ದಾರೆ ಗುರು? ಇದು ಮೋಸ್ಟ್ಲಿ ಮಿರರ್ಸ್ ಇರಬೇಕಿದು. ಮಿರರ್ಸ್ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಹೌದು, ಮಿರರ್ಸ್ ಇದು. ಗಾಡಿ ಡೆಲಿವರಿ ಕೊಡೋ ಟೈಮಲ್ಲಿ ಮಿರರ್ಸ್ ಎಲ್ಲ ಫಿಟ್ ಮಾಡಿ ಕೊಡ್ತಾರೆ. ಸೊ ಇದು ರೇಸ್ ಎಡಿಷನ್ನಲ್ಲಿ ನಿಮಗೆ 2 ಕಲರ್ ಬರುತ್ತೆ ನಿಮಗೆ. ಒಂದು ಬ್ಲ್ಯಾಕು, ಇನ್ನೊಂದು ರೆಡ್ ಕಲರ್ ಬರುತ್ತೆ. ಸೊ ಎರಡೂ ತುಂಬ ಸಕ್ಕತ್ತಾಗಿದೆ. ಸೊ ರೆಡ್ ಅಂತೂ ಇನ್ನೂ ಒಳ್ಳೆ ಕಣ್ಕುಕ್ಕೋ ಥರ ಇದೆ. ಫ್ರಂಟ್ ಬಂದ್ಬಿಟ್ಟು ನಿಮಗೆ ಪೆಟ್ರೋಲ್ ಡಿಸ್ಕ್ ಬರುತ್ತೆ ನಿಮಗೆ. ಬ್ಯಾಕ್ ಬಂದ್ಬಿಟ್ಟು ಡ್ರಮ್ ಬ್ರೇಕ್ಸ್ ಕೊಟ್ಟಿದ್ದಾರೆ. ನೋಡ್ಬೋದು ಗಾಡಿ ಹೆಂಗಿದೆ ಅಂತ. ಹಿಂದ್ಗಡೆ ಬಂದ್ಬಿಟ್ಟು LED ಲೈಟ್ಸ್ ಬರುತ್ತೆ. ಬಟ್ T ಶೇಪ್ LED ಲೈಟ್ಸ್ ಕೊಟ್ಟಿದ್ದಾರೆ. ಇಂಟಿಗ್ರೇಟೆಡ್ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ. ಫ್ರಂಟು ಅಷ್ಟೇ ಇಂಟಿಗ್ರೇಟೆಡ್ ಇಂಡಿಕೇಟರ್ಸ್ ಇದು.
ಇದು ಬಂದುಬಿಟ್ಟು DRL ಇದು LED DRL ಮತ್ತು ಇದು LED ಲ್ಯಾಂಪ್ಸು ಫ್ರಂಟ್ ಹೆಡ್ ಲ್ಯಾಂಪ್ ಬರುತ್ತೆ ನಿಮಗೆ, ಹೈ ಬೀಮು ಲೋ ಬೀಮು. ಫುಟ್ರೆಸ್ಟ್ ನೋಡಿದ್ರು ಎಲ್ಲ ಅಲ್ಯೂಮಿನಿಯಮಲ್ಲಿ ಕೊಟ್ಟಿದ್ದಾರೆ. ಇದು ಗುಡ್ ನೈಸ್. ಸೊ ಅಂದರೆ ಇದು ಒಳ್ಳೆ ಕ್ವಾಲಿಟಿ, ಒಳ್ಳೆ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅರ್ಥ ಇದಲ್ಲ. ಆ್ಯಂಡ್ ಆಲ್ಸೋ ಇದರಲ್ಲಿ ಏನೋ ಆ್ಯಕ್ಚುಲಿ ವಾಯ್ಸ್ ಮೋಡ್ ಇದೆಯಂತೆ ಇದು. ಸೊ ಇದೇನಂತ ಬೇಸಿಕಲಿ ಇದ್ರದ್ದು ರೈಟ್ ಕನೆಕ್ಟ್ ಆ್ಯಪ್ ನಾವು ಇನ್ಸ್ಟಾಲ್ ಮಾಡಿಕೊಂಡು ನಮ್ಮ ಫೋನಲ್ಲಿ, ಸೊ ವಿ ಕ್ಯಾನ್ ಕನೆಕ್ಟ್ ಇಟ್ ಟು ದ ಡಿಸ್ಪ್ಲೇ. ಅಂದರೆ ನೀವು ಬ್ಲೂಟೂತ್ ಹೆಡ್ಫೋನ್ಸ್ ಎಲ್ಲ ಹಾಕ್ಕೊಂಡು ನೀವು ಕನೆಕ್ಟ್ ಮಾಡ್ಕೊಬೋದಂತೆ. ನಿಮಗೆ ಇದು ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ನು, ನಿಮಗೆ ಮೆಸೇಜ್ ಅಲರ್ಟ್ಸು, ನಿಮಗೆ ಕಾಲ್ ಅಲರ್ಟ್ಸು ಅದೆಲ್ಲ ಬರುತ್ತೆ ನಿಮಗೆ ಇದರಲ್ಲಿ. ಇನ್ನೊಂದು XT ಅಂತ ಬರುತ್ತೆ. XT ಟಾಪ್ ಎಂಡ್ ಮಾಡಲಲ್ಲಿ ಏನಾಗುತ್ತೆ ಅಂತ ಅಂದರೆ ಅದರಲ್ಲಿ ನಿಮಗೆ ಇನ್ನೂ ಫುಲ್ಲು TFT ಕನ್ಸೋಲ್ ಥರ ಬರುತ್ತೆ. ಅದರಲ್ಲಿ ನೀವು ಸೋಷಲ್ ಮೀಡಿಯಾ, ವಾಟ್ಸಪ್ಪು ಅದನ್ನೆಲ್ಲ ಆ್ಯಕ್ಸೆಸ್ ಮಾಡ್ಬೋದಂತೆ. ಆ ಥರ ಎಲ್ಲ ಫೀಚರ್ಸ್ ಎಲ್ಲ ಕೊಟ್ಟಿದ್ದಾರೆ. ಬಟ್ ಅದು ಬಂದ್ಬಿಟ್ಟು ಅರೌಂಡ್ 1,44,000 ಅಂತ ಏನೋ ಹೇಳಿದ್ದಾರೆ. ಸೊ ಈ ಗಾಡಿಯ ಬೆಲೆ ಬಂದ್ಬಿಟ್ಟು 1,23,000 ಆನ್ ರೋಡ್. ಇದು ಬೆಂಗಳೂರು ಕೊಡ್ಬೋದು ಗುರು ಆ ರೇಂಜಲ್ಲಿ. ಸೀರಿಯಸ್ ಆಗಿ ಈಗ ಯಾವುದೇ ತೊಗೊಂಡ್ರೆ ನಿಮಗೆಲ್ಲ ಅದೇ ರೇಂಜಲ್ಲಿ ಇರೋದು. ಈಗ ನೀವು ಸುಜುಕಿ ಬರ್ಗ್ಮ್ಯಾನು ಅದೆಲ್ಲ ತೊಗೊತೀರಾ ಅಂತಂದರೆ ಅದೆಲ್ಲ ಇನ್ನೊಂದು 5,000-6,000 ರೂಪಾಯಿ ಜಾಸ್ತಿ ಇದೆ. ಇನ್ನೇನು ಒಳ್ಳೆ ಇಂಜಿನ್ನು, ಟಾರ್ಕಿ ಇಂಜಿನ್ನು ಒಳ್ಳೆ ಸಕ್ಕತ್ತಾಗಿದೆ. ನೀವು ಇದನ್ನೆಲ್ಲ ಟೈರ್ಸ್, ಇದು ಆ್ಯಕ್ಚುಲಿ ರೋಡ್ ಟೈರ್ಸು. ಬೇಕಾದ್ರೆ ಇದನ್ನು ಬೇಕಾದ್ರೆ ನಾಬಿ ಟೈರ್ಸ್ ಎಲ್ಲ ಅಪ್ಗ್ರೇಡ್ ಮಾಡ್ಕೊಂಡು ನೀವು ಒಳ್ಳೆ ಆಫ್ ರೋಡಿಂಗ್ ಕೂಡ ಹೊಡಿಬೋದು. ಆ್ಯಕ್ಚುಲಿ TVS ಅವರೇ ಫುಲ್ಲು ರ್ಯಾಲಿ ಇವೆಂಟ್ಸ್ ಎಲ್ಲ ಕಂಡಕ್ಟ್ ಮಾಡ್ತಾರೆ ಅವ್ರದ್ದೆಲ್ಲ ಅದರ್ ಬೈಕ್ಸಲ್ಲಿ ಮತ್ತು ಈ ಎಂಟಾರ್ಕಲ್ಲಿ ಅದೆಲ್ಲ ತುಂಬಾ. ಸೊ ಇದು ಬಂದ್ಬಿಟ್ಟು ಟ್ರಿಪ್ ಮೀಟರು, ಇದರಲ್ಲಿ ಫ್ಯೂಯಲ್ ಎಷ್ಟಿದೆ ಅಂತ ತೋರಿಸುತ್ತೆ. ಇದು ಇಂಜಿನ್ ಹೀಟ್ ಗೇಜ್ ಬಂದ್ಬಿಟ್ಟು ಫ್ಯೂಯಲ್ MT ಅಂತ ತೋರಿಸ್ತಾ ಇದೆ. ಆ್ಯಂಡ್ ಆಲ್ಸೋ ಇದರಲ್ಲಿ ರೈಡಿಂಗ್ ಮೋಡ್ಸ್ ಬರುತ್ತೆ ಹೇಳ್ದಂಗೆ. ಸೊ ಇವಾಗ ರೇಸ್ ಮೋಡ್ಗೆ ಹಾಕಿದ್ದೀನಿ. ಸೊ ರೇಸ್ ಮೋಡಲ್ಲಿ ನೀವು ಲ್ಯಾಪ್ ಟೈಮಿಂಗ್ಸ್ ಎಲ್ಲ ನೀವು ಸೆಟ್ ಮಾಡ್ಕೊಬೋದು. ನೀವು ಎಷ್ಟು ಹೊಡೆದಿದ್ದೀರೋ ಅದೆಲ್ಲ ಟೈಮಿಂಗ್ಸ್ ಎಲ್ಲ ಇಲ್ಲಿ ರೆಕಾರ್ಡ್ ಆಗಿ ತೋರಿಸುತ್ತೆ ನಿಮಗೆ. ಅದು ಬಿಟ್ಟರೆ ನಿಮಗೆ ಟೈಮ್ ಕೂಡ ತೋರಿಸುತ್ತೆ ನಿಮಗೆ. ಸೊ ಬೇಸಿಕಲಿ TVSನವರು ಗಾಡಿ ರಿಲೀಸ್ ಮಾಡಿ ಸುಮಾರು 6 ವರ್ಷಗಳೇ ಆಗ್ತಾ ಬರ್ತಾ ಇದೆ. ಸೊ ಓವರ್ ದಿ ಪೀರಿಯಡ್ ಆಫ್ ಟೈಮ್ TVS ಹ್ಯಾಸ್ ಡನ್ ಲಾಟ್ ಆಫ್ ಇಂಪ್ರೂವ್ಮೆಂಟ್ಸ್ ಇನ್ ದಿಸ್ ಬೈಕ್. ಬೇರೆ ಬೇರೆ ಥರ ಫೀಚರ್ಸ್ ತಂದಿದ್ದಾರೆ, ಇಂಜಿನಲ್ಲಿ ಇಂಪ್ರೂವೈಸ್ ಮಾಡಿದ್ದಾರೆ, ಇಂಜಿನ್ ರಿಫೈನ್ಮೆಂಟಲ್ಲಿ ಇಂಪ್ರೂವೈಸ್ ಮಾಡಿದ್ದಾರೆ. ಸೊ ಹೇಳ್ಬೇಕಂತಂದರೆ ಈ ಸೆಗ್ಮೆಂಟಲ್ಲಿ ಒನ್ ಆಫ್ ದ ಬೆಸ್ಟ್ ವೆಹಿಕಲ್ಸು. ಒಳ್ಳೆ ಫನ್ ಟು ಡ್ರೈವ್ ಸ್ಕೂಟರ್ ಗುರು ಇದು ನಿಜವಾಗ್ಲೂ. ನಿಮಗೇನು ಎಲ್ಲ ಬೇಕಾಗಿರೋ ಎಲ್ಲ ಫೀಚರ್ಸ್ ಇದೆ, ಲೈಟ್ ವೆಯ್ಟ್ ಇದೆ, ಪರ್ಫಾರ್ಮೆನ್ಸು ಚೆನ್ನಾಗಿದೆ. ಸೊ ಇನ್ನೇನು ಬೇಕು ನಿಮಗೆ. ಓ ಬ್ರೇಕಿಂಗ್ ನೋಡ ಹಂಗೆ ಲಚಕ್ ಅಂತ ಹಿಡಿದ್ರೆ ಪಚಕ್ ಅಂತ ನಿಂತ್ಕೊಂತೈತೆ ಗಾಡಿ. ಸೊ ಅಷ್ಟೇ ಫ್ರೆಂಡ್ಸ್, ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗೋಣ ಹಿಂದಿ ನೆಕ್ಸ್ಟ್ ವಿಡಿಯೋ ಇನ್ನೊಂದು ಹೊಸ ಗಾಡಿ ಜೊತೆ. ಅಂಟಿಲ್ ದೆನ್ ಬಾಯ್.